ಕೆಲವು ದಿನಗಳ ಹಿಂದೆ ರಾಜ್ಯ ಸರ್ಕಾರವು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆ ಏರಿಕೆ ಮಾಡಿದ್ದಾರೆ. ರಾಜ್ಯದ ಜನರು ಈಗಷ್ಟೇ ಬರಗಾಲದಿಂದ ತತ್ತರಿಸಿ ಸುಧಾರಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾರೆ. ಇನ್ನು ಪ್ರಸಕ್ತ ಮುಂಗಾರು ಯಾವ ರೀತಿ ಆಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಅಂತಹ ಸಂದರ್ಭದಲ್ಲಿ ದಿಢೀರನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸುವ ಕ್ರಮ ಕೈಗೊಂಡಿದ್ದೀರಿ. ಹಾಗೆಯೇ ಸದ್ಯದಲ್ಲಿ ಬಸ್ ಟಿಕೆಟ್ ದರ, ಹಾಲಿನ ಮತ್ತು ಬೆಂಗಳೂರು ನಗರದಲ್ಲಿ ನೀರಿನ ದರವನ್ನು ಹೆಚ್ಚಿಸುವ ಹಾಗೂ ಘನತ್ಯಾಜ್ಯ ಶುಲ್ಕ ವಿಧಿಸುವ ಪ್ರಸ್ತಾವ ಇರುತ್ತದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ. ವಸ್ತುಗಳ ಬೆಲೆ ಏರಿಕೆಯನ್ನು ಕೈಬಿಡಬೇಕೆಂದು ಕೆಆರ್ಎಸ್ ಪಕ್ಷ ಆಗ್ರಹಿಸುತ್ತದೆ ಎಂದು ರಾಜ್ಯ ಸರ್ಕಾರ ಮಾಡುವ ಕುಂದುಕೊರತೆಗಳನ್ನು ಬೆಳಗಾವಿಯ ಜಿಲ್ಲಾಧಿಕಾರಿ ಮೂಲಕ ಕೆಆರ್ಎಸ್ ಜಿಲ್ಲಾಧ್ಯಕ್ಷ ಸಿದ್ದು ಕನಬರಗಿ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದರು. ಸ್ನೇಹಿತರೆ ನಮಸ್ಕಾರ. ನಾನು ಸಿದ್ದು ಕನಬರಗಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ. ನಾವು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ದಂಡಾಧಿಕಾರಿಗಳ ಗಮನಕ್ಕೆ ಈ ರಾಜ್ಯ ಸರ್ಕಾರ ಮಾಡುತ್ತಿರುವ ಜನರಿಗೆ ಒಂದಿಷ್ಟು ಕುಂದುಕೊರತೆಗಳ ಪಟ್ಟಿಗಳನ್ನು ಮಾಡಿ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಾಕಷ್ಟು ಸದಸ್ಯರು ಸಹ ಇವತ್ತಿನ ದಿವಸ ಇಲ್ಲೇ ಸೇರಿಕೊಂಡಿದ್ದಾರೆ. ಸೇರಿರುವಂಥ ವಿಷಯ ಇಷ್ಟೇ. ಈಗಾಗಲೇ ರಾಜ್ಯ ಸರ್ಕಾರ ಏನು ಬಡ ಕೂಲಿ ಕಾರ್ಮಿಕರ ಮೇಲೆ ಬರೆ ಎಳೆಯುವಂಥ ಕೆಲಸಕ್ಕೆ ಮುಂದಾಗಿದೆ. ಏನು ಈಗಾಗಲೇ ಪೆಟ್ರೋಲು, ಡೀಸೆಲು ಬೆಲೆ ಸಾಕಷ್ಟು ಗಗನಕ್ಕೇರಿದೆ. ಮೊದಲೇ ಗಗನಕ್ಕೇರಿದ್ದು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರಿಗೆ ಏನಾದರೂ ಕಿಂಚಿಷ್ಟು ಮಾನ ಮರ್ಯಾದೆ ಇದ್ದಿದ್ದಾದ್ರೆ ರಾಜ್ಯದ ಜನರನ್ನ ತಾವು ಗಮನಿಸಬೇಕು. ನಾನು ಈ ವಿಷಯನ ಯಾಕೆ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ, ತಾವು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸುವಂಥ ಸಂದರ್ಭದಲ್ಲಿ ತಾವು ಬಳ್ಳಾರಿಯಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡಿದಿರಿ. ರಾಜ್ಯ ಸರ್ಕಾರದ ಶವಯಾತ್ರೆಯನ್ನು ಸಹ ಅವತ್ತಿನ ದಿವಸ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದಿರಿ, ಶವಯಾತ್ರೆ ಮಾಡಿದಿರಿ. ಇವತ್ತಿನ ದಿವಸ ತಾವು ಕುರ್ಚಕ್ಕೆ ಅಂಟಿಕೊಂಡಿದ್ದೀರಿ. ತಮ್ಮ ಕೈಯಲ್ಲಿ ಎಲ್ಲ ಪ್ರಯೋಗಗಳು ಇದ್ದಿದ್ದು ಆದರೂ ಸಹ ಈ ಜನರ ಒಂದಿಷ್ಟು ಸಮಸ್ಯೆಗಳಿಗೆ ತಾವು ಸ್ಪಂದಿಸ್ತಾ ಇಲ್ಲ. ಏಕೆಂತಂದ್ರೆ ಈಗಾಗಲೇ ಡೀಸೆಲ್ ಪೆಟ್ರೋಲ್ ಬೆಲೆ ಗಗನಕ್ಕೇರಿದ್ದು, ಮತ್ತೆ ತಾವು ಸಹ ರಾಜ್ಯ ಸರ್ಕಾರದವರು 3 ರೂಪಾಯಿಗಳನ್ನು ಏರಿಸುವ ಮಟ್ಟಕ್ಕೆ ತಾವು ಇಳಿದಿದ್ದೀರಿ. ಏಕೆಂತಂದ್ರೆ ತಾವು ಗಮನಿಸಬೇಕು, ಈಗಾಗಲೇ ರಾಜ್ಯದ ಜನರು ಈ ಕಡೆ ಮುಂಗಾರು ಬಿತ್ತನೆ ಸಮಯ, ಸಾಕಷ್ಟು ಗೊಬ್ಬರ ಬೀಜಗಳನ್ನು ಸಾಲ ಮಾಡಿ ಹೊಲಕ್ಕೆ ಬಿತ್ತುವಂಥ ಸಂದರ್ಭದೊಳಗೆ ತಾವು ಸಹ ಈ ರೈತರಿಗೆ ಬರಿ ಇಳುವಂಥ ಕೆಲಸಕ್ಕೆ ಮುಂದಾದರೆ. ಆದ್ದರಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ, ತಾವು ಇಂಥ ನೀಚ ಕೆಲಸಕ್ಕೆ ಇಳಿಯದೆ, ಗ್ಯಾರಂಟಿ ಯೋಜನೆಗೆ ದುಡ್ಡನ್ನು ಹೊಂದಿಸದೆ, ರಾಜ್ಯ ಸರ್ಕಾರದ ಬರುವಂಥ ಖಜಾನೆಯ ಮೂಲದಿಂದಲೇ ಅದನ್ನು ಪಡಿಸರಿ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕೇಳಿಕೊಳ್ಳುತ್ತೇವೆ. ನಾನು ಸಿದ್ದು ಕನಬರಗಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಸರ್ವಜ್ಞನ ಸರ್ವೋದಯ ಕರ್ನಾಟಕ, ಸರ್ವಜ್ಞನ ಸರ್ವೋದಯ ಕರ್ನಾಟಕ. ಬಂಧುಗಳೇ, ಇವತ್ತಿನ ಇದರಿಂದ ಸರ್ಕಾರವು ಒಂದೊಂದೇ ಅವಶ್ಯಕ ವಸ್ತುಗಳ ಮತ್ತು ಸೇವೆಗಳ ಮೇಲೆ ತೆರಿಗೆ ಬೆಲೆ ಏರಿಸುತ್ತಿದೆ. ರಾಜ್ಯ ಸರ್ಕಾರವು ಒಂದು ಕೈಯಲ್ಲಿ ಗ್ಯಾರಂಟಿ ನೀಡುತ್ತಿದ್ದರೆ ಮತ್ತೊಂದು ಕೈಯಲ್ಲಿ ಅದನ್ನು ಸೇರಿಸಿ ಕಿತ್ತುಕೊಳ್ಳುತ್ತಿದೆ. ಸರ್ಕಾರದ ಈ ಕ್ರಮದಿಂದ ರಾಜ್ಯದ ಜನರ ಬದುಕು ದುಸ್ತರವಾಗಿದೆ ಎಂದರು. ಸಂಕಲ್ಪ ಸಿಂಧೆ, ಕೆಎಂಎಂ ಕನ್ನಡ, ಬೆಳಗಾವಿ.